ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಅಬ್ ಕಿ ಅದಾಲತ್ 34 ವರ್ಷಗಳ ಇತಿಹಾಸ ಇರುವಂತಹ ಆ ಒಂದು ಶೋ. ಅಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಹೆಮ್ಮೆಯ ನಮ್ಮ ಕನ್ನಡಿಗ ಯಶ್ ಅವರು ಆ ಹಾಟ್ ಸೀಟ್ನಲ್ಲಿ ಕುಳಿತು ಏನ್ ಮಾತನಾಡ್ತಾರೆ. ಪ್ರೋಮೋ ರಿಲೀಸ್ ಆದಾಗಿನಿಂದ ಒಂದು ಕ್ಯೂರಿಯಾಸಿಟಿ ಇತ್ತು, ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಆ ಪ್ರೋಮೋನೇ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಗೂಸ್ ಬಂಪ್ಸ್ ಬರೋ ಥರನೇ ಅವರ ಆ ಒಂದು ಉತ್ತರಗಳಾಗಿರ್ಬೋದು, ಅವರ ಒಂದು ಖದರ್ ಆಗಿರ್ಬೋದು, ಎಲ್ಲವೂ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಸೊ ನಿನ್ನೆ ಯಾವೆಲ್ಲ ವಿಚಾರಗಳ ಬಗ್ಗೆ ಅಂದರೆ ಶನಿವಾರ 10 ಗಂಟೆಗೆ ಪ್ರಸಾರವಾಗುವಂತಹ ಆಪ್ ಕಿ ಅದಾಲತ್ನಲ್ಲಿ ಯಶ್ ಒಂದಷ್ಟು ಮುಖ್ಯವಾದಂತಹ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಅವರು ಬೆಳೆದು ಬಂದಂತಹ ಹಾದಿ ಆಗಿರ್ಬೋದು, ಅವರು ಪಟ್ಟಂತಹ ಶ್ರಮ, ಇದೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬಟ್ ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಕೆಲವೊಂದು ಈ ಘಾಟಿ ಕ್ವೆಶನ್ಸ್ ಅಂತ ಹೇಳ್ತಾರಲ್ಲ, ಅಂದರೆ ನೇರವಾಗಿ ಕ್ವಶನ್ಸಿನ ಚಾಟಿಯನ್ನು ಬೀಸಿದಂತಹ ಸಂದರ್ಭದಲ್ಲಿ, ಅಂದರೆ ಆ ಕಟಕಟೆಯಲ್ಲಿ ಕೂತಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೇ ಇರುವಂತಹ, ಅಂದರೆ ಟೈಟ್ ಸಿಚುಯೇಷನ್ಸ್, ಈಗ ಏನು ಹೇಳಿದ್ರೂ ಕೂಡ ಏನು ಹೇಳದೇ ಇದ್ರೂ ಕೂಡ ತಪ್ಪಾಗುವಂತಹ ಸಿಚುಯೇಷನ್ಸಲ್ಲಿ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತಹ ಒಂದಷ್ಟು ಕ್ವಶನ್ಸ್ಗೂ ಕೂಡ ಯಶ್ ಅತ್ಯದ್ಭುತವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕುತೂಹಲಕಾರಿಯಾಗಿರುವಂತಹ ಅಂಶಗಳು, ಆ್ಯಂಡ್ ಅಲ್ಲಿರೋ ಎಲ್ಲ ಬಾಲಿವುಡ್ ಮಂದಿ ಕೂಡ ದಂಗಾಗಿದ್ದಾರೆ. ಮೊದಲನೇದಾಗಿ ಪತ್ರಕರ್ತರು ಕೇಳಿದಂತಹ ಸಂದರ್ಭದಲ್ಲಿ ಆ ಪ್ರಶ್ನೆಗೆ, ರಾಜೇಶ್ ಶರ್ಮಾ ಅವರು ಕೇಳಿದಂತಹ ಆ ಒಂದು ಪ್ರಶ್ನೆಗೆ ಯಶ್ ನಗ್ತಾ ಉತ್ತರವನ್ನು ಕೊಡ್ತಾರೆ. ಅಂದರೆ ಒಂದು ಸ್ಮೈಲ್ ಆ್ಯಂಡ್ ದೆನ್ ಮೌನ, ಇದೆರಡೂ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ, ಅಂದರೆ ಆ ಕ್ವೆಶ್ಚನನ್ನು ಅಲ್ಲೇ ಸ್ಟಾಪ್ ಮಾಡಿ ಇದೇ ಅವರ ಉತ್ತರ, ಸ್ಟ್ರಾಂಗ್ ಆನ್ಸರ್ ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಇಲ್ಲಿ ಯಶ್ ತಮ್ಮ ನಗು, ತಮ್ಮ ಮೌನದ ಮುಖಾಂತರ ಕೊಟ್ಟಿರುವಂಥದ್ದು. ಯಾವುದು ಅದರಲ್ಲಿ ಮೇಯ್ನ್ ಆಗಿ ನೋಡ್ತಾ ಹೋಗೋದಾದ್ರೆ, ಅಂದರೆ ಡೈಲಾಗ್ ರೂಪದಲ್ಲಿ ಯಶ್ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಸೊ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ, ಈ ನಕಾರಾತ್ಮಕ ಕಮೆಂಟ್ಸ್ಗಳು ಬರುತ್ತೆ ಟಾಕ್ಸಿಕ್ ಸಿನಿಮಾದ ವಿಚಾರವಾಗಿ, ಅದರ ಒಂದಷ್ಟು ಪಾತ್ರಗಳ ವಿಚಾರವಾಗಿ, ಒಂದಷ್ಟು ದೃಶ್ಯಗಳು, ಸನ್ನಿವೇಶಗಳು ಯಾಕಾಗಿ ಮೂಡು ಬಂದಿದೆ ಆ ಪಾತ್ರಗಳೆಲ್ಲ ಅನ್ನುವಂತಹ ಚರ್ಚೆಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ನಕಾರಾತ್ಮಕ ಕಮೆಂಟ್ಸನ್ನು ಫೇಸ್ ಮಾಡುವಂತಹ ಒಂದಷ್ಟು ಸಿಚುಯೇಷನ್ಸ್ ಆಗಿರ್ಬೋದು, ಆ ವಿಚಾರವಾಗಿ ಒಂದು ಪ್ರಶ್ನೆ ಬರುತ್ತೆ. ಆ ಕಮೆಂಟ್ಸ್ ಬಗ್ಗೆ ಏನು ಮಾತನಾಡ್ತೀರಾ, ಸೊ ಆ ಕಮೆಂಟನ್ನು ಹೇಗೆ ತೆಗೆದುಕೊಳ್ತೀರಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ವೀಕ್ಷಕರೇ, ಆ ಕಮೆಂಟ್ ಅನ್ನುವಂತಹ ಒಂದು ವಿಚಾರ ಎಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು, ಏನೇನೆಲ್ಲ ಆಗು ಹೋಗುಗಳಾಯಿತು, ಏನೇನೆಲ್ಲ ತೊಂದರೆಗಳಾಯಿತು. ಕಮೆಂಟ್ ಹಾಕಿದವರು ಆಗಿರ್ಬೋದು ಮತ್ತು ಅದನ್ನು ತೆಗೆದುಕೊಂಡವರು ಆಗಿರ್ಬೋದು, ಇಬ್ಬರೂ ಕೂಡ ಯಾವ ರೀತಿಯಾದಂಥ ಸಿಚುವೇಶನ್ಸನ್ನು ಫೇಸ್ ಮಾಡುವಂತಹ ಪರಿಸ್ಥಿತಿ ಉಂಟಾಯಿತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುವಂತಹ ಒಂದು ಸೂಕ್ಷ್ಮತೆಯ ವಿಚಾರ. ಸೊ ಈ ಒಂದು ವಿಚಾರವನ್ನು, ಟಾಕ್ಸಿಕ್ ಸಿನಿಮಾದ ವಿಚಾರವಾಗಿ ಯಾವಾಗ ರಾಜೇಶ್ ಶರ್ಮಾ ಅವರು ಕ್ವೆಶ್ಚನ್ ಅನ್ನು ಯಶ್ ಅವರ ಮುಂದಿಡ್ತಾರೆ, ನಕಾರಾತ್ಮಕ ಕಮೆಂಟ್ಸ್ ಅಂತ ಅವ್ರ ಬಾಯಲ್ಲಿ ಬಂದ ತಕ್ಷಣ ಮೈ ಗಾಡ್ ಯಶ್ ರಿಯಾಕ್ಟ್ ಮಾಡಿದ ಆ ರೀತಿ ಇದೆಯಲ್ಲ, ಹಾಸಮ್, ಅದನ್ನು ಮಗದೊಂದ್ಸಲ ರಿಪೀಟ್ ಮಾಡಿ ನೋಡಬೇಕು ಅಂತ ಅನ್ಸುತ್ತೆ. ನಿಜಕ್ಕೂ ಆ ಒಂದು ಟೈಮಿಗೆ, ಆ ಒಂದು ಸಿಚುಯೇಷನ್ಗೆ ಪಟ್ಟಂತ ಅದೇ ಆನ್ಸರ್ನ ಕೊಡಬೇಕು ಅನ್ನುವಂತಹ ಮೈಂಡ್ಸೆಟ್ ಬರುತ್ತಲ್ಲ, ಅದು ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ಏನಂತ ಹೇಳ್ತಾರೆ, ನಗ್ತಾನೆ ಆನ್ಸರ್ ಮಾಡ್ತಾರೆ, ಬೇಡ ನಿಮ್ಮ ಬಾಯಲ್ಲಿ ಅದು ಬರೋದು ಬೇಡ, ನಿಮಗದು ಸೂಕ್ತ ಅನ್ಸೋಲ್ಲ, ನಿಮ್ಗೆ ಆ ಕ್ವೆಶನ್ ಸೆಟ್ ಆಗಲ್ಲ ಅನ್ನೋ ರೀತಿ. ಅಂದರೆ ಅವ್ರಿಗೆ ರಿಟನ್ನ ಏನು ಮಾತನಾಡಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ. ಸೊ ಅಲ್ಲಿಗೆ ಅವರು ಅದನ್ನು ಸ್ಟಾಪ್ ಮಾಡ್ತಾರೆ. ನೋಡಿ, ಪತ್ರಕರ್ತರು ಕೇಳುವಂತಹ ಕ್ವೆಶನ್ಸ್ ಅವ್ರು ಬಿಡೋದೇ ಇಲ್ಲ ಆನ್ಸರ್ ಸಿಗೋವರೆಗೂ ಕೂಡ. ಬಟ್ ಅಲ್ಲಿ ಯಶ್ ಸೂಕ್ಷ್ಮವಾಗಿ ಉತ್ತರವನ್ನು ಕೊಡ್ತಾರೆ, ನಗ್ತಾನೆ ನಿಮ್ಮ ಬಾಯಲ್ಲಿ ಅದು ಬರೋದು ಬೇಡ, ನಿಮಗದು ಸೂಕ್ತ ಅಲ್ಲ ಅಂತ ತುಂಬ ಸೂಕ್ಷ್ಮವಾಗಿ ಯಾವಾಗ ಹೇಳ್ತಾರೆ, ಅಲ್ಲಿಗೆ ಅದನ್ನು ಅವರು ಸ್ಟಾಪ್ ಮಾಡ್ತಾರೆ. ಅಂದರೆ ಉತ್ತರ ಅಲ್ಲೇ ಸಿಕ್ಕಿದೆ. ಈಗ ಕಮೆಂಟ್ಸ್ ಅನ್ನುವಂಥದ್ದು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಬರುತ್ತೆ. ಅದನ್ನು ಯಾವ ಆ್ಯಂಗಲಲ್ಲಿ ತೆಗೆದುಕೊಳ್ಬೇಕು, ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು ಅನ್ನುವಂಥದ್ದನ್ನು ಯಶ್ ಆ ಉತ್ತರದ ಮುಖಾಂತರ, ಅಂದರೆ ಆ ನಗ್ತಾನೆ ಏನು ಆನ್ಸರ್ ಮಾಡ್ತಾರೆ, ಬೇಡ ನಿಮ್ಮ ಬಾಯಲ್ಲಿ ಅದು ಬರೋದು ಬೇಡ ಅಂತ ಹೇಳ್ಬಿಟ್ಟು, ಸೊ ಅದರಲ್ಲೇ ಕೊಟ್ಟಿರುವಂಥದ್ದು. ಸೊ ಇದು ಕೂಡ ಒಂದು ಸೂಕ್ಷ್ಮವಾದ ವಿಚಾರ. ಆ್ಯಂಡ್ ಪಾತ್ರದ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ ಪಾತ್ರದ ಬಗ್ಗೆ ಕೇಳ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಪಾತ್ರಗಳ ಅಳವಡಿಕೆ ಮತ್ತು ಎಕ್ಸ್ಪ್ಲೇನೇಷನ್, ಆ ದೃಶ್ಯಗಳು ಬೇಕಾ ಅಂತ ಹೇಳ್ಬಿಟ್ಟು, ಮತ್ತು ಆ ಪಾತ್ರಕ್ಕೂ ಹೀರೋ ನಾಯಕನ ಜೀವನ ಶೈಲಿಗೂ ಹೋಲಿಕೆಯನ್ನು ಮಾಡುವಂತಹ ಒಂದಷ್ಟು ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ, ಬಿಕಾಸ್ ಯಶ್ ಪಾತ್ರದ ವಿಚಾರವಾಗಿ ಒಂದಷ್ಟು ಪರ್ಸ್ನಲಿ ಒಂದಷ್ಟು ಕಮೆಂಟ್ಸ್ ಬರುತ್ತೆ. ಅಂದರೆ 5 ಹೀರೋಯಿನ್ಸನ್ನ ಹಾಕೊಂಡು ಸಿನಿಮಾ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಕೆಟ್ಟ ಕಮೆಂಟ್ಸ್ಗಳು, ಯಾವುದು ಅಂತ ಹೇಳೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಕೆಲವೊಬ್ಬರು ಕಲಾವಿದರು ಕೂಡ ಈ ವಿಚಾರ ಬಗ್ಗೆ ಮಾತನಾಡಿದ್ದಾರೆ. ಒಬ್ಬ ಹೀರೋ ಅಂತ ಬಂದಂತಹ ಸಂದರ್ಭದಲ್ಲಿ, ಪಾತ್ರ ಅಂತ ಬಂದಂತಹ ಸಂದರ್ಭದಲ್ಲಿ ಯಾವುದನ್ನು ಕೂಡ ಆ ಪಾತ್ರದ ಹಿನ್ನೆಲೆ ಏನಿದೆ, ಆ ಪಾತ್ರವನ್ನು ಯಾಕಾಗಿ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ, ಆ ದೃಶ್ಯ ಕಾವ್ಯಗಳು ಯಾಕಾಗಿ ಅಲ್ಲಿ ಬಂದಿದೆ ಅನ್ನುವಂಥದ್ದನ್ನು ಮೊದಲು ಅರಿತು
ತಿಳಿದುಕೊಂಡು ಆಮೇಲೆ ಮಾತನಾಡಬೇಕು. ಸಿನಿಮಾ ಏನಕ್ಕಾಗಿ ಆ ಸಿನಿಮಾದಲ್ಲಿ ಆ ಪಾತ್ರಗಳನ್ನು ಅಳವಡಿಕೆ ಮಾಡಲಾಗಿದೆ, ಒಂದು ಮೆಸೇಜ್ನ ಕೊಡಬೇಕಾಗಿರುತ್ತೆ. ಆ ಒಂದು ಕಂಟೆಂಟನ್ನು ಕಂಪ್ಲೀಟ್ ಆಗಿ ಜನರಿಗೆ ತಲುಪಿಸಬೇಕಾದಂತಹ ಕೆಲಸ, ಜವಾಬ್ದಾರಿ ಅವರ ಮೇಲಿರುತ್ತೆ. ಆ ಪಾತ್ರದ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲದೆ ಕಮೆಂಟ್ ಮಾಡಬಾರ್ದು, ಮಾತನಾಡಬಾರ್ದು. ಇಡೀ ಕರ್ನಾಟಕ ಜನತೆ, ಕನ್ನಡ ಜನತೆ ತಲೆ ತಗ್ಗಿಸುವಂತಹ ಕೆಲಸವನ್ನ ನಾನು ಮಾಡಿಲ್ಲ, ಮಾಡೋದು ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ರೀಸೆಂಟ್ಲಿ ಬ್ಯಾಂಗ್ಳೂರಿನಲ್ಲಿ ನಡೆದಂತಹ ಒಂದು ಪ್ಯಾನ್ ಇಂಡಿಯಾ ಇವೆಂಟ್, ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಇವೆಂಟ್ ನಲ್ಲಿ ಕೂಡ ಯಶ್ ಧೈರ್ಯವಾಗಿ ಹೇಳಿದ್ರು, ತಲೆ ಎತ್ತಿ ಮಾತನಾಡಿದ್ರು. ಸೊ ಅಲ್ಲಿ ನಮಗೊಂದು ಸ್ಪಷ್ಟತೆ ಸಿಗುತ್ತೆ. ಟಾಕ್ಸಿಕ್ ನಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿಯ ಅಂಶಗಳು ಇಲ್ಲ, ಇದ್ರೂ ಕೂಡ ಅದು ಯಾಕಾಗಿ ಬಂದಿದೆ ಅಂದ್ರೆ ಕಂಪ್ಲೀಟ್ ಆಗಿ ಆ ಸಿನಿಮಾವನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರಶ್ನೆಗೆ, ಅಂದ್ರೆ ಒಂದಷ್ಟು ಜನ ಏನು ನೆಗೆಟಿವ್ ಕಮೆಂಟ್ಸ್ ನ ಮಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ದಾರೆ ಟಾಕ್ಸಿಕ್ ಬಗ್ಗೆ, ಸೊ ಅವರೆಲ್ಲರಿಗೂ ಕೂಡ ಉತ್ತರ ಸಿಗಬಹುದೇನೋ. ಆ್ಯಂಡ್ ಸಂಭಾಷಣೆ ಬಗ್ಗೆ ಆಗಿರ್ಬೋದು, ಕೆಲವೊಂದು ಡೈಲಾಗ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತು ಈ ರೀತಿಯಾದಂಥ ಡೈಲಾಗ್ಸ್ ಬೇಕಿತ್ತಾ, ಇಷ್ಟು ತುಂಬ ಡೀಪ್ ಆಗಿ ಹೋಗಿರುವಂಥ ಡೈಲಾಗ್ಸ್ ಆಗಿರ್ಬೋದು, ಮತ್ತು ಇದರಿಂದ ಮಕ್ಕಳಿಗೆ ಏನು ಮೆಸೇಜ್ ಸಿಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಾಗಿರ್ಬೋದು. ಈ ಕ್ವೆಶನನ್ನು ಆ ಪತ್ರಕರ್ತರು ಕೂಡ ಕೇಳ್ತಾರೆ ಆ ಒಂದು ಶೋನಲ್ಲಿ. ಆಗ ಹೇಳ್ತಾರೆ, ಯಶ್ ನಾನು ಮಕ್ಕಳಿಗೋಸ್ಕರ ಮಾಡಿಲ್ಲ ಸಿನಿಮಾವನ್ನು, ಮಕ್ಕಳು ಸೊ ಎ ಸರ್ಟಿಫಿಕೇಟ್ ಕೂಡ ಸಿನಿಮಾಗೆ ಇರುವಂಥದ್ದು, ಬಂದಿರುವಂಥದ್ದು ಬಿಫೋರ್ 2 ವೀಕ್ಸ್ ಮುಂಚೆನೇ ಎ ಸರ್ಟಿಫಿಕೇಟ್ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಸೊ ಆಗ ರಜತ್ ಶರ್ಮಾ ಅವರು ಹೇಳ್ತಾರೆ, ಮಕ್ಕಳಿಗೋಸ್ಕರ ನಾನು ಟಾಕ್ಸಿಕ್ ಅನ್ನ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಯಶ್ ಸಿನಿಮಾದಲ್ಲಿರುವಂತಹ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡರ ಬಗ್ಗೆನೂ ಕೂಡ ಮುಕ್ತವಾಗಿ ಮಾತನಾಡ್ತಾರೆ. ಏನಂತ ಹೇಳಿದ್ರೆ, ಫ್ಯಾಮಿಲಿ ಕೂತು ಮಾಡಬೇಕಾದಂತಹ ಸಿನಿಮಾ, ಫ್ಯಾಮಿಲಿ ಕೂತು ನೋಡಬೇಕಾದಂತಹ ಸಿನಿಮಾ. ಈ ಹಿಂದೆ ಒಂದಷ್ಟು ಸಂದರ್ಶನಗಳಲ್ಲಿ ಅವರು ಕೂಡ ಹೇಳಿರೋದುಂಟು, ಮತ್ತು ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿರೋದುಂಟು, ಯಶ್ ಎಲ್ಲರೂ ಜೊತೆಯಲ್ಲಿ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾವನ್ನೇ ಇದುವರೆಗೂ ಮಾಡ್ಕೊಂಡು ಬಂದಿರೋದು ಅಂತ ಅನ್ನುವಂತಹ ಮಾತನ್ನು. ಬಟ್ ಯಶ್ ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಡ್ತಾರೆ. ಕೆಲವೊಂದು ಸೀನ್ಗಳು, ಕೆಲವೊಂದು ದೃಶ್ಯಗಳು ಹೌದು ಫ್ಯಾಮಿಲಿ ಕೂತು ನೋಡುವಂಥದ್ದು ಇಲ್ಲ, ಬಟ್ ಯಾಕಾಗಿ ಆ ರೀತಿಯಾಗಿ ಸೀನ್ಗಳು, ದೃಶ್ಯಗಳು ಅದರಲ್ಲಿ ಇದೆ, ಈ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೂಡ ಅವರು ಕೊಟ್ಟಿರುವಂಥದ್ದು. ನಿಜಕ್ಕೂ ಅವರ ಮಾತುಗಳಾಗಿರ್ಬೋದು, ಅವರ ಉತ್ತರಗಳಾಗಿರ್ಬೋದು, ಆ್ಯಂಡ್ ಯಾಕಾಗಿ ಆ ದೃಶ್ಯಗಳನ್ನು ಅಲ್ಲಿ ಅಳವಡಿಕೆ ಮಾಡಿದ್ದಾರೆ, ಯಾಕಾಗಿ ಆ ಸಂಭಾಷಣೆಗಳೆಲ್ಲ ಅದರಲ್ಲಿ ಇದೆ. ಮತ್ತು ಅಶ್ಲೀಲತೆ ಅಂತ ಬಂದಂತಹ ಸಂದರ್ಭದಲ್ಲಿ ಅಷ್ಟೊಂದು ಅಶ್ಲೀಲತೆ ಬೇಕಾ? ಹಾಗಿದ್ರೆ ಸಿನಿಮಾದಲ್ಲಿ ಅಶ್ಲೀಲತೆ ಇಲ್ಲದೆ ಇರುವಂತಹ ಸಿನಿಮಾಗಳು ಇರೋದು ಉಂಟು, ಬಟ್ ಆ ಸಿನಿಮಾದಲ್ಲಿ ಅಷ್ಟೊಂದು ಟಾಕ್ಸಿಕ್ ಸಿನಿಮಾದಲ್ಲಿ ಅಷ್ಟೊಂದು ಅಶ್ಲೀಲತೆಗಳನ್ನು ತೋರಿಸುವಂತಹ ಒಂದು ಏನಿತ್ತು, ಯಾವ ನಿಟ್ಟಿನಲ್ಲಿ ತೋರಿಸಲಾಗಿದೆ, ಈ ರೀತಿಯಾಗಿ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲೂ ಕೂಡ ಯಶ್ ಯಾವುದೇ ರೀತಿಯಾದಂತಹ ಮುಜುಗರ ಇಲ್ಲದೆ, ಬಿಕಾಸ್ ಆ ಕಂಟೆಂಟ್ ಏನಿದೆ, ಆ ಮಹಿಳೆ ಆಕೆಯನ್ನ ಆತ ಪ್ರೀತಿಸುವಂತಹ ರೀತಿ, ಅದನ್ನ ಅಶ್ಲೀಲತೆ ಅಂತ ಅಂದ್ಕೊಂಡ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಕಂಪ್ಲೀಟ್ ಆಗಿ ಆತನ ಮೈಂಡ್ಸೆಟ್ ಹೇಗಿರುತ್ತೆ, ಆ ಪಾತ್ರದ ಮೈಂಡ್ಸೆಟ್ ಹೇಗಿರುತ್ತೆ, ಅದನ್ನು ತೋರಿಸಲೇಬೇಕು ಸಿನಿಮಾದಲ್ಲಿ. ಇಲ್ಲದೆ ಹೋದರೆ ಕಂಪ್ಲೀಟ್ ಆಗಿ ಆ ಸಿನಿಮಾದ ಕಂಟೆಂಟ್ ಏನಿದೆ ಅದನ್ನು ನಾವು ಜನಗಳಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಆ ಅಶ್ಲೀಲತೆ ಅಳವಡಿಕೆ ಆಗಿರಬಹುದು. ಸೊ ಇದನ್ನು ಕೂಡ ಯಶ್ ಹೇಳ್ತಾರೆ. ಆ ಮಹಿಳೆಯನ್ನ ಆತ, ಆ ಟಾಕ್ಸಿಕ್ ಮನುಷ್ಯ ಏನಿರ್ತಾನೆ, ಆತ ಮಹಿಳೆಯನ್ನ ಪ್ರೀತಿ ಮಾಡುವಂಥ ಆ ರೀತಿಯೇ ಅದು. ಸೊ ಅದನ್ನು ಸಿನಿಮಾದಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ ಅನ್ನುವಂಥ ಉತ್ತರವನ್ನ ಯಶ್ ಕೊಡ್ತಾರೆ, ಯಾವುದೇ ಮುಜುಗರ ಇಲ್ಲದೆ. ಆ್ಯಂಡ್ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ಯಾರೂ ಕೂಡ ಪ್ರಶ್ನೆ ಮಾಡುವಾಗಿಲ್ಲ. ಆಕೆಗೆ ಏನು ಇಷ್ಟ, ಏನು ಬೇಕು ಬೇಡ, ಸೊ ಅದು ಅವಳ ಹಕ್ಕಾಗಿರುತ್ತೆ, ಆಕೆಗೆ ಸಿಕ್ಕಂತಹ ಒಂದು ಅವಕಾಶ ಆಗಿರುತ್ತೆ. ಸೊ ಅದನ್ನು ಆಕೆಯೇ ಡಿಸೈಡ್ ಮಾಡಬೇಕು. ಮಹಿಳೆಗೆ ಏನು ಬೇಕು ಬೇಡ ವಿಚಾರಗಳನ್ನು ಆಕೆಯೇ ನಿರ್ಧಾರ ತೆಗೆದುಕೊಳ್ಬೇಕು, ಆ ಹಕ್ಕು ಆಕೆಗಿರುತ್ತೆ. ಸೊ ಅದನ್ನು ಪ್ರಶ್ನೆ ಮಾಡುವಂತಹ ಒಂದು ಕೆಲಸವನ್ನು ನಾವು ಯಾರು ಕೂಡ ಮಾಡಬಾರ್ದು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಯಶ್ ಆ ಒಂದು ಸಂದರ್ಶನದಲ್ಲಿ ತಿಳಿಸ್ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ವೈಯಕ್ತಿಕ ಅಭಿಪ್ರಾಯ ಆಗಿರ್ಬೋದು, ನಟನ ಪಾತ್ರದ ವಿಚಾರವಾಗಿ, ದೃಶ್ಯದ ವಿಚಾರವಾಗಿ, ಸಂಭಾಷಣೆಯ ವಿಚಾರವಾಗಿ ವೈಯಕ್ತಿಕ ಅಭಿಪ್ರಾಯ ಆಗಿರ್ಬೋದು, ಮತ್ತೆ ಆತನ ಜೀವನಕ್ಕೆ, ಹೀರೋನ ಜೀವನಕ್ಕೆ ಹೋಲಿಕೆ ಮಾಡೋದಾಗಿರ್ಬೋದು, ಇದ್ಯಾವುದನ್ನು ಕೂಡ ಮಾಡಬೇಡಿ ಅಂತ ಹೇಳ್ಬಿಟ್ಟು ಯಶ್ ಆ ಸಂದರ್ಶನದಲ್ಲಿ ಹೇಳ್ಕೊಂಡಿರುವಂತಹ ಮಾತುಗಳು. ಬಿಕಾಸ್ ಒಂದಷ್ಟು ಕಮೆಂಟ್ಸ್ ನಾವು ನೋಡಿರ್ಬೋದು, ಹೆಂಡತಿ ಮನೇಲಿದ್ರೂ ಕೂಡ ಈ ರೀತಿಯಾದಂತಹ ಸೀನ್ಸು, 5 ಜನ ಹೀರೋಯಿನ್ಸ್ಗಳ ಜೊತೆಗೆ ರೊಮ್ಯಾನ್ಸ್ ಮಾಡಿರುವಂಥದ್ದು. ಸೊ ಈ ರೀತಿಯಾಗಿ ಒಂದಷ್ಟು ಕಮೆಂಟ್ಸ್ ಬರುತ್ತೆ. ಮತ್ತು ರೀಸೆಂಟ್ಲಿ ಒಬ್ಬರು ಕಲಾವಿದರು ಕೂಡ ಆ ಬಗ್ಗೆ ಮಾತನಾಡ್ತಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಬಟ್ ಅವ್ರು ಎಲ್ಲೂ ಕೂಡ ನೇಮ್ ಮೆನ್ಷನ್ ಮಾಡಿಲ್ಲ, ಬಟ್ ಸ್ಟಿಲ್ ಆದರೂ ಕೂಡ ಇಂಡೈರೆಕ್ಟ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಆ ವಿಚಾರ ಬಗ್ಗೆ ಕೂಡ ಯಶ್ ಹೇಳಿರುವಂಥದ್ದು, ಅಂದರೆ ಪರ್ಸ್ನಲ್ ಜೀವನಕ್ಕೆ ಹೋಲಿಕೆ ಮಾಡಬೇಡಿ, ಜೀವನ ಬೇರೆ, ಸಿನಿಮಾ ಬೇರೆ, ಪಾತ್ರ ಬೇರೆ, ನಾಯಕನ
ಜೀವನ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕ ಜೀವನ ಬೇರೆ ಆಗಿರುತ್ತೆ. ಸೊ ಇದನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅಂದರೆ ಯಾರಿಗೇ ಆಗಲಿ ಹರ್ಟ್ ಆಗುತ್ತೆ, ಅಷ್ಟು ಕಷ್ಟಪಟ್ಟು ಮಾಡಿದಂತಹ ಸಿನಿಮಾ, ಏನೋ ಒಂದು ಮೆಸೇಜ್ ಕೊಡೋದಕ್ಕೆ ಹೊರಟಿರುವಂತಹ ಸಿನಿಮಾ, ಏನೋ ಒಂದು ಯಾರು ಮಾಡದೇ ಇರೋದನ್ನ ಮಾಡಿ ತೋರಿಸ್ಬೇಕು ಅಂತ ಹೊರಟಿರುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬರುತ್ತೆ, ಪಾಸಿಟಿವ್ ನೆಗೆಟಿವ್. ಆ್ಯಂಡ್ ಇನ್ನೊಂದು ಹೇಳಿದ್ದಾರೆ 100% ಅಂತ ಬಂದಂತಹ ಸಂದರ್ಭದಲ್ಲಿ ಸಿನಿಮಾದಲ್ಲಿ ಹೌದು 10% ಕೆಟ್ಟದಿರಬಹುದು, ಒಪ್ಕೊಂಡಿದ್ದಾರೆ ಯಶ್ ಅದನ್ನು ಕೂಡ, ಅಲ್ಲೂ ಕೂಡ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. 90% ಒಳ್ಳೇದಿದೆಯಲ್ಲ ಸಿನಿಮಾದಲ್ಲಿ, ಅದನ್ನ ಯಾಕೆ ತಗೊಳ್ತಾ ಇಲ್ಲ? ಈ 10% ಏನು ಕೆಟ್ಟದಿದೆ ಅದನ್ನ ಯಾಕೆ ಮಾತನಾಡ್ತಾ ಇದ್ದೀರಾ? ಎಲ್ಲದನ್ನೂ ತೆಗೆದುಕೊಳ್ಬೇಕಲ್ವಾ ಒಂದು ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ. ಹೌದು 10% ಕೆಟ್ಟದಿದೆ, 90% ಒಳ್ಳೇದಿದೆ ಅನ್ನುವಂಥದ್ದನ್ನು ಕೂಡ ಯಶ್ ಆ ಒಂದು ಸಂದರ್ಶನದಲ್ಲಿ ಮಾತನಾಡಿರುವಂಥದ್ದು. ಆ್ಯಂಡ್ ಜೊತೆಗೆ ಟಾಕ್ಸಿಕ್ ಮೇಲಿರುವಂತಹ ಆತ್ಮವಿಶ್ವಾಸ ಎಷ್ಟಿದೆ, ಕಾನ್ಫಿಡೆನ್ಸ್ ಎಷ್ಟಿದೆ ಅದನ್ನು ಕೂಡ ಹೇಳಿದ್ದಾರೆ. ಅವ್ರ ಕಣ್ಣಲ್ಲೇ ಅದು ಕಾಣುತ್ತೆ ಬಿಡಿ. ಆ್ಯಂಡ್ ಅವರ ಶ್ರಮ ಎಲ್ಲವೂ ಕೂಡ, ಅವರ ಭರವಸೆ, ಈಗ ಆಲ್ರೆಡಿ 90% ಸಿನಿಮಾ ಗೆದ್ದಿದೆ ಅನ್ನುವಂತಹ ಟಾಕ್ ಕೂಡ ಎಲ್ಲ ಕಡೆ ಶುರುವಾಗಿರುವಂಥದ್ದು. ಆ್ಯಂಡ್ ಅದರ ಜೊತೆಗೆ ನೋಡುವಂತಹ ದೃಷ್ಟಿಕೋನ, ಇವಾಗ ಏನು ಹೇಳಿದೆ ನಾನು, 100% ಒಳ್ಳೇದಿರುತ್ತೆ, 10% ಕೆಟ್ಟದಿರುತ್ತೆ. ಅದರಲ್ಲಿ ನಾವು ಯಾವುದನ್ನು ತೆಗೆದುಕೊಳ್ಬೇಕು, ಯಾವುದನ್ನು ತೆಗೆದುಕೊಳ್ಬಾರ್ದು, ಯಾವುದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ದೀವಿ, ಯಾವುದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇಲ್ಲ. ಹೌದು, ಒಂದು ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ, ಸಿನಿಮಾ ಅಷ್ಟೇ ಅಲ್ಲ ಯಾವುದೇ ವಿಚಾರ ಬಂದಂತಹ ಸಂದರ್ಭದಲ್ಲಿ ಜನರು ತುಂಬ ಬೇಗ ತೆಗೆದುಕೊಳ್ಳೋದು ಕೆಟ್ಟದನ್ನ. ಒಳ್ಳೆದ್ರ ಬಗ್ಗೆ ಯಾರು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳಲ್ಲ ಆ್ಯಂಡ್ ಮಾತನಾಡೋದು ಇಲ್ಲ. ಕೆಟ್ಟದು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ, ಎಲ್ಲರೂ ಕೂಡ ಮಾತನಾಡೋದಕ್ಕೆ ಈಸಿಯಾಗಿ ಆರಂಭ ಮಾಡ್ತಾರೆ. ಸೊ ಇಲ್ಲೂ ಕೂಡ ಅದೇ ಆಗಿರೋದು ಅನ್ನುವಂತಹ ಮಾತನ್ನು ಕೂಡ ಯಶ್ ಹೇಳಿರುವಂಥದ್ದು. ಆ್ಯಂಡ್ ನಾವು ನೋಡುವಂತಹ ದೃಷ್ಟಿಕೋನ, ನಾವು ಯಾವ ರೀತಿಯಾಗಿ ನೋಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಹಂಚ್ಕೊಂಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಅಂಶ ಟಾಕ್ಸಿಕ್ನಲ್ಲಿ ಏನಪ್ಪ ಇದೆ ಅನ್ನುವಂಥದ್ದು ಕೂಡ ಒಂದೆರಡು ಎಳೆಯನ್ನು ಬಿಚ್ಚಿಟ್ಟಿದ್ದಾರೆ. ಯಾವುದಪ್ಪ ಅಂತಂದರೆ, ಈಗಿನ ಸದ್ಯಕ್ಕೆ ಆಗ್ತಾ ಇರುವಂತಹ ಜೆನ್ಸಿ ಕಿಡ್ಸ್ ಏನು ಇದ್ದಾರೆ, ಸೊ ಅವರ ಸಂಘರ್ಷಗಳಾಗಿರ್ಬೋದು, ಅವರ ಸಂಘರ್ಷವನ್ನು ಸ್ಪರ್ಶ ಮಾಡುವಂಥ ಒಂದಷ್ಟು ಸನ್ನಿವೇಶಗಳು ಕೂಡ ಇದೆ ಅನ್ನುವಂಥ ಒಂದು ಮಾತನ್ನು ಯಶ್ ಹೇಳಿದ್ದಾರೆ. ಬಿಕಾಸ್ ಏನಂತ ಹೇಳಿದ್ರೆ, ಈಗಿನ ಆ ಮೈಂಡ್ ಸೆಟ್ ಆಗಿರ್ಬೋದು, ಮತ್ತು ಹಿರಿಯರ ಜೊತೆ ಈ ಜೆನ್ಸಿ ಕಿಡ್ಸ್ ನಡ್ಕೊಳ್ಳುವಂತಹ ಒಂದು ರೀತಿ ನೀತಿಗಳಾಗಿರ್ಬೋದು, ಮತ್ತು ಅವರ ಪ್ರಶ್ನೆಗಳಾಗಿರ್ಬೋದು, ನಮ್ಮನ್ನು ಯಾಕೆ ಈ ರೀತಿಯಾಗಿ ಪ್ರಶ್ನೆ ಮಾಡ್ತೀರಾ, ಯಾಕೆ ಈ ರೀತಿಯಾಗಿ ನಡ್ಸ್ಕೊಳ್ತಾ ಇದ್ದೀರಾ, ಪ್ರತಿಯೊಂದು ಅಂಶಗಳು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಪ್ರತಿಯೊಂದು ಒಂದಷ್ಟು ಸೂಕ್ಷ್ಮವಾದಂತಹ ವಿಚಾರಗಳು, ಸಂಘರ್ಷವನ್ನು ಸ್ಪರ್ಶ ಮಾಡುವಂತಹ ವಿಚಾರಗಳು ಕೂಡ ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನು ಯಶ್ ಈ ಒಂದು ಸಂದರ್ಶನದಲ್ಲಿ ಬಿಚ್ಚಿಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, ನಿಜಕ್ಕೂ ವಾವ್ ಅಂತ ಅನಿಸುವಂತಹ ಒಂದಷ್ಟು ವಿಚಾರಗಳು. 700 ಅಭಿಮಾನಿಗಳು, ಒಂದಲ್ಲ ಎರಡಲ್ಲ, ಅವರು ಸಂದರ್ಶನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಡಿಯನ್ಸ್ ಕೇಳಿದಂತಹ ಒಂದು ಪ್ರಶ್ನೆ, ಅಭಿಮಾನಿಗಳಿಗೆ ಎಷ್ಟು ಸಮಯವನ್ನು ಕೊಡ್ತೀರಾ, ಸೆಲ್ಫಿ ಕೇಳಿದ್ರೆ ಎಲ್ರಿಗೂ ಕೂಡ ಕೊಡ್ತೀರಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಹೌದು ಎಸ್ ಅಂತ ಹೇಳ್ತಾರೆ. ಎಷ್ಟು ನೋಡಿ ಹೇಳಿದಂತಹ ಮಾತನ್ನು ಯಾವತ್ತೂ ಕೂಡ ತಪ್ಪೋದಿಲ್ಲ, ಅದರಂತೆ ನಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಅದಾದ ನಂತರ 700 ಅಭಿಮಾನಿಗಳಿಗೂ ಕೂಡ ಸೆಲ್ಫಿಯನ್ನು ಕೊಡ್ತಾರೆ. ಯಾಕೆ ಅಷ್ಟೊಂದು ಜನ ಅಭಿಮಾನಿಗಳಿಗೆ ಸೆಲ್ಫಿಯನ್ನು ಕೊಡುವಂಥ ಅಗತ್ಯತೆ ಇತ್ತು, ಯಾಕೆ ಕೊಟ್ಟರು ಅಂತ ಕ್ವಶನ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಹೇಳುವಂತಹ ಮಾತು, ಹೌದು ಅವರು ಅದನ್ನು ಜೀವನ ಪೂರ್ತಿಯಾಗಿ ಇಟ್ಕೊಂಡಿರ್ತಾರೆ, ಅವರಿಗೆ ಅದೊಂದು ನೆನಪು. ಈಗ ಒಂದು ಗ್ರೂಪ್ ಫೋಟೋ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಹುಡುಕ್ತಾರೆ ಎಲ್ಲಿದ್ದೀವಿ ನಾವು ಅಂತ ಹೇಳ್ಬಿಟ್ಟು. ಅದೇ ಒಂದು ಸೆಲ್ಫಿ ಆದರೆ ಅವರ ಜೀವನಾಂಶ ಪೂರ್ತಿಯಾಗಿ ಅವರು ಅದನ್ನು ನೆನಪಾಗಿ ಉಳಿಸ್ಕೊಳ್ತಾರೆ. ಅದೊಂದು ಪ್ರೀತಿ, ಅದೊಂದು ಭಾವನೆ, ಅಭಿಮಾನ ಅನ್ನುವಂಥ ಮಾತನ್ನು ಕೂಡ ಯಶ್ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲಿ ಗೊತ್ತಾಗುತ್ತೆ ಯಶ್ ತನ್ನ ಅಭಿಮಾನಿಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಆ್ಯಂಡ್ ಎಷ್ಟು ಅವ್ರಿಗೋಸ್ಕರ ತಮ್ಮ ಸಮಯವನ್ನು ಮೀಸಲಿಡ್ತಾರೆ. ಮತ್ತು ಎಲ್ಲಿ ಆ ಸಮಯ ಬರೋದಿಲ್ಲ, ಎಲ್ಲಿ ಒಂದಷ್ಟು ಎಡವಟ್ಟುಗಳಾಗಬಹುದು ಮತ್ತು ಬೇಸರಗಳಾಗಬಹುದು, ಆ ಸಂದರ್ಭದಲ್ಲೂ ಕೂಡ ನಾನು ಯಾವ ರೀತಿಯಾಗಿ ಅದನ್ನು ಸರಿಪಡಿಸ್ಕೊಳ್ಬೋದು, ಅಂದರೆ ಸಮಯವನ್ನು ಹೇಗೆ ಕೊಡ್ಬೋದು ಅದನ್ನು ಕೂಡ ಆಲೋಚನೆ ಮಾಡಿ ನಾನು ಸಮಯವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಭಿಮಾನಿಗಳಿಗೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ್ಯಂಡ್ ಓವರ್ನೈಟ್ ಸಕ್ಸಸ್ ಬಗ್ಗೆ ಕ್ವೆಶನ್ ಅರೈಸ್ ಆಗುತ್ತೆ ಆಡಿಯನ್ಸ್ ಕಡೆಯಿಂದ. ಸೊ ಆ ಸಂದರ್ಭದಲ್ಲಿ ಯಶ್ ತಮ್ಮ ನಡೆದು ಬಂದ ಹಾದಿಯನ್ನು, ಹಿಂದಿನ ದಿನಗಳನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಆ ಓವರ್ನೈಟ್ ಸಕ್ಸಸ್ಸನ್ನು ಅಂತ ಕೇಳಿದಂತಹ ಸಂದರ್ಭದಲ್ಲಿ, ಟಾಕ್ಸಿಕ್ನ ಸಕ್ಸಸ್ ಮಾತ್ರ ಅಲ್ಲ, ನಮ್ಮ ಕನ್ನಡಿಗರಿಗೆ ಗೊತ್ತು ನಾನು ಬೆಳೆದು ಬಂದ ಹಾದಿ ಏನು, ನಾನು ಪಟ್ಟಿರುವಂತಹ ಕಷ್ಟ ಏನು. ನಮ್ಮ ಕನ್ನಡಿಗರನ್ನು ನೆನಪು ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ. ಅಂದರೆ ತಮ್ಮ ಮೊದಲನೇ ಒಂದು ಧಾರಾವಾಹಿಯಿಂದ ಹಿಡಿದುಬಿಟ್ಟು ತಾವು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಏನು ಒಂದೊಂದೇ ಸ್ಟೆಪ್ಸನ್ನು ಹತ್ತುತ್ತಾ ಬಂದ್ವಿ, ಅದೆಲ್ಲವನ್ನು ಕೂಡ ಯಶ್ ಆ ಒಂದು ಕಟಕಟೆಯಲ್ಲಿ ಕೂತು ಎಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ಸೊ ಅದಂತೂ ಹಾಸಮ್ ಆಗಿದೆ. ಅವರ ಮಾತುಗಳು, ಅವರ ಪ್ರತಿಯೊಂದು ಅವರ ಮುಖದ ಭಾವನೆಗಳಾಗಿರ್ಬೋದು, ಅವರು ಮೆಲ್ಕು ಹಾಕುವಂಥ ಆ ಕ್ಷಣಗಳು ಎಲ್ಲವೂ ಕೂಡ ಅತ್ಯದ್ಭುತವಾಗಿದೆ. ನಿಜಕ್ಕೂ
ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕು ಅನ್ನುವಂಥ ಒಂದು ಸಂದರ್ಶನ. ಸೊ ಈ ಒಂದು ಎಪಿಸೋಡ್ ಸಾಕಾಗೋದಿಲ್ಲ, ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಹೇಳಿದ್ದಾರೆ ಅಂತ ಹೇಳೋದಕ್ಕೆ. ಸೊ ಮುಖ್ಯವಾಗಿ ಟಾಕ್ಸಿಕ್ ವಿಚಾರವಾಗಿ ಏನೆಲ್ಲ ಅಂಶಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಇಷ್ಟು ಅಂಶಗಳು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಇಷ್ಟು ಅಂಶಗಳನ್ನು ಕೂಡ ಯಶ್ ಮಾತನಾಡಿರುವಂಥದ್ದು. ಸೊ ಸಿಕ್ಕಾಪಟ್ಟೆ ಭರವಸೆ ಇದೆ, ಆತ್ಮವಿಶ್ವಾಸ ಇದೆ, ಜೊತೆಗೆ ಸಿನಿಮಾವನ್ನ ನೋಡುವಂತಹ ಒಂದು ಆಂಗಲ್, ದೃಷ್ಟಿಕೋನ ಏನಿದೆ ಅದ್ರ ಬಗ್ಗೆನೂ ಕೂಡ ಯಶ್ ಹೇಳಿದ್ದಾರೆ. ಸೊ ಕಾದ್ ನೋಡೋಣ. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು ಟಾಕ್ಸಿಕ್ ಬಿಡುಗಡೆಗಾಗಿ. ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಆಗಸ್ಟ್ 26ಕ್ಕೆ ಯಾವ ರೀತಿಯಾಗಿ ಅಬ್ಬರಿಸಲಿದೆ ಟಾಕ್ಸಿಕ್. ನಮ್ಮ ಕನ್ನಡದ ಹೆಮ್ಮೆಯ ಯಶ್ ವಿಶ್ವದಾದ್ಯಂತ ಇದೀಗ ಸದ್ದು ಮಾಡೋಕೆ ಹೊರಟಿರುವಂತಹ ಟಾಕ್ಸಿಕ್ ಸಿನಿಮಾಗಾಗಿ ನಾವೆಲ್ಲರೂ ಕೂಡ ಕಾಯೋಣ ಅಂತ ಹೇಳ್ತಾ, ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್. ನೋಡ್ತಾ ಇರಿ ಸುವರ್ಣ ನ್ಯೂಸ್, ಇದು ನೇರ, ದಿಟ್ಟ, ನಿರಂತರ. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.